4th ಕ್ವಶನ್. ಓಕೆ, ಈಗೊಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಇದನ್ನ ಸಾಲ್ವ್ ಮಾಡಬೇಕು. ಆಮೇಲೆ ಏನಂತಾನೆ ಚೆಕ್ ಯುವರ್ ರಿಸಲ್ಟ್ಸ್ ಅಂದರೆ ನಾವು ಆನ್ಸರ್ ಬಂದಿರುತ್ತಲ್ಲ ಅದು ಕರೆಕ್ಟಾ ಇಲ್ಲ ಅಂತ ಚೆಕ್ ಮಾಡಬೇಕು. ಅದು ಯಾವ ಥರ ಮಾಡಬೇಕು ನೋಡೋಣ. ಫಸ್ಟ್ ಸಾಲ್ವ್ ಮಾಡೋಣ. ಈಗ ಏನು ಮಾಡ್ರಿ, ಝೆಡ್ ಇರೋದೆಲ್ಲ ಒಂದು ಸೈಡ್ ತಗೊಳ್ರಿ. ಓಕೆ, 4z ಇಲ್ಲಿ ನೋಡ್ರಿ, ಇಲ್ಲಿ +2z ಈ ಕಡೆ ಬಂದರೆ -2z ಆಯಿತು. ಓಕೆ, 6 ಈ +3 ಆ ಕಡೆ ಹೋದ್ರೆ ಏನಾಯಿತು -3. ಈಗ ನೀವು ನೋಡಿದ್ರೆ ಝೆಡ್ ಇರೋದೆಲ್ಲ ಒಂದು ಸೈಡು, ನಂಬರ್ ಇರೋದೆಲ್ಲ ಒಂದು ಸೈಡ್ ಬಂತು. ಈಗ 4z ಅಲ್ಲಿ 2z ಹೋದ್ರೆ ಏನಾಯಿತು 2z ಆಯಿತು. 6 ಅಲ್ಲಿ 3 ಹೋದರೆ 3. ಈಗ z = ಏನಾಯಿತು 3 × 2 ಇರೋದು ಈ ಕಡೆ ಬಂದರೆ ಡಿವೈಡ್. ಸೊ z ವ್ಯಾಲ್ಯೂ ಏನಾಯಿತು 3/2 ಬಂತು. ಓಕೆ, ಇದು ಕರೆಕ್ಟಾ ಇಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಏನು ಮಾಡೋದು, ಫಸ್ಟು ಟೇಕ್ LHS ತಗೊಳ್ಳೋಣ. ಸೊ LHS = ಏನಿಲ್ಲಿ 4z + 3. ಓಕೆ, 4z ಇದ್ದಲ್ಲಿ ಏನಾಗಬೇಕು 3/2 ಹಾಕಬೇಕು +3. ಇನ್ನೇನು ನೋಡಿದ್ರೆ ಕ್ಯಾನ್ಸಲ್ ಆಗುತ್ತೆ. 2 1 ಜಾ 2 2 ಜಾ 2 3 ಜಾ ಎಷ್ಟಾಯಿತು 6. 6 + 3 ಏನು 9. ಸೊ LHS ಬಂದ್ಬಿಟ್ಟು 9 ಆಯಿತು. ಇದು ಬಂದು ಈಕ್ವೇಶನ್ 1. ಓಕೆನಾ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಟೇಕ್ RHS ತಗೋಬೇಕು. ಟೇಕ್ RHS ಏನಿದೆ 6 + 2z ಇದೆ. 6 + 2 × z ವ್ಯಾಲ್ಯೂ ಏನಿದೆ 3/2. ಇನ್ನೇನು ನೋಡ್ರೆ ಈ 2 ಕ್ಯಾನ್ಸಲ್ ಆಯಿತು. ಏನು ನೋಡಿತ್ತು 6 + 3 = 9. ಇದು ಈಕ್ವೇಶನ್ 2 ಆಯಿತು. 1 2 ನೋಡಿದ್ರೆ LHS ಎಷ್ಟಿದೆ RHS ಕೂಡ ಅಷ್ಟೇ ಇದೆ. ಸೊ ಏನು ಬರಿಬೋದು, ಫ್ರಮ್ 1 9 2 LHS = RHS. ಸೊ ಇದರ ಅರ್ಥ ಏನು, ನಾವು ಮಾಡೋ ಆನ್ಸರು ಕರೆಕ್ಟ್ ಇದೆ ಅಂತ.